ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಕುಂದಾಪುರ್. ಇವತ್ತು ನಾನು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಸುಮಾರು 1200 ವರ್ಷ ಇತಿಹಾಸ ಹೊಂದಿರುವ ಹಲಸೂರಿನ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಭೇಟಿ ನೀಡಿದ್ದೇವೆ. ಈ ದೇವಸ್ಥಾನದ ಇತಿಹಾಸ, ವಾಸ್ತುಶಿಲ್ಪ ಮತ್ತು ದೈವಿಕ ಮಹಿಮೆಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬೆಂಗಳೂರಿನ ಈ ಹಲಸೂರು ಪ್ರದೇಶವು ಅತ್ಯಂತ ಪುರಾತನ ಪ್ರದೇಶಗಳಲ್ಲಿ ಒಂದು. ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯವು ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿತ್ತು. ನಂತರ ವಿಜಯನಗರ ಸಾಮ್ರಾಜ್ಯ ಮತ್ತು ಕೆಂಪೇಗೌಡರ ಕಾಲದಲ್ಲಿ ವಿಸ್ತರಣೆಗೊಂಡಿದೆ. ಈ ದೇವಸ್ಥಾನವು ಬೆಂಗಳೂರಿನ ಅತ್ಯಂತ ಹಳೆಯ ಶಿವಾಲಯಗಳಲ್ಲಿ ಒಂದಾಗಿದೆ. ಇನ್ನೊಂದು ಕಥೆಯ ಪ್ರಕಾರ ಕೆಂಪೇಗೌಡರ ಕನಸಿನಲ್ಲಿ ಪರಶಿವನು ದರ್ಶನವನ್ನು ನೀಡಿ ಈ ಪ್ರದೇಶದಲ್ಲಿ ದೇವಾಲಯವನ್ನು ನಿರ್ಮಿಸಲು ಸೂಚಿಸಿದನೆಂದು ಹೇಳಲಾಗುತ್ತದೆ. ಆ ನಂತರ ಈ ದೇವಾಲಯವು ಭವ್ಯವಾಗಿ ನಿರ್ಮಾಣಗೊಂಡಿತು. ಕಾಲಕ್ರಮೇಣ ಅನೇಕ ರಾಜವಂಶಗಳು ಈ ದೇವಾಲಯದ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡಿವೆ. ಈ ದೇವಾಲಯದ ರಾಜಗೋಪುರವು ಅತ್ಯಂತ ಭವ್ಯವಾಗಿದೆ. ಒಳಗಡೆ ಪ್ರವೇಶಿಸುತ್ತಿದ್ದಂತೆ ಕಾಣುವ ನಂದಿಯ ವಿಗ್ರಹ, ಕಲ್ಲಿನ ಕಂಬಗಳ ಮೇಲಿರುವ ಸೂಕ್ಷ್ಮ ಕೆತ್ತನೆಗಳು, ದೇವದೇವಿಯರ ಶಿಲ್ಪಕಲೆಗಳು ಹಾಗೂ ಪುರಾಣ ಕಥೆಗಳು ನಮ್ಮ ಪೂರ್ವಜರ ಕಲಾ ವೈಭವವನ್ನು ನೆನಪಿಸುತ್ತದೆ. ನೂರಾರು ವರ್ಷಗಳಾದರೂ ಈ ದೇವಸ್ಥಾನದ ಸೌಂದರ್ಯ ಇಂದಿಗೂ ಅಚ್ಚುಕಟ್ಟಾಗಿ ಉಳಿದಿದೆ. ಹಾಗೆ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿಯ ಶಿವಲಿಂಗವನ್ನು ಕೂಡ ನೀವು ದರ್ಶನ ಮಾಡಬಹುದು. ಹಾಗೆ ಪಕ್ಕದಲ್ಲಿ ಶ್ರೀ ಕಾಮಾಕ್ಷಿ ಅಮ್ಮನವರ ಸನ್ನಿಧಿ ಕೂಡ ಇದೆ. ಶಿವಶಕ್ತಿಯರ ಈ ದಿವ್ಯ ಸಾನ್ನಿಧ್ಯ ಭಕ್ತರಲ್ಲಿ ಭಕ್ತಿ ಮತ್ತು ನೆಮ್ಮದಿಯನ್ನು ಉಂಟು ಮಾಡುತ್ತದೆ. ಹಾಗೆ ಭಕ್ತರ ನಂಬಿಕೆಯಂತೆ ಇಲ್ಲಿ ಭಕ್ತಿಯಿಂದ ಶಿವನ ದರ್ಶನ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಹಾಗೂ ಕುಟುಂಬದಲ್ಲಿ ಸುಖ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸುತ್ತದೆ. ವಿಶೇಷವಾಗಿ ಸೋಮವಾರ ಮತ್ತು ಮಹಾಶಿವರಾತ್ರಿ ಅಂದು ಸಾವಿರಾರು ಭಕ್ತರು ಇಲ್ಲಿ ಆಗಮಿಸುತ್ತಾರೆ. ಈ ದೇವಾಲಯವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ, ವಿಶಾಲ ಪ್ರಾಂಗಣ, ಗರ್ಭಗುಡಿಯ ಪಾವಿತ್ರತೆ ಹಾಗೂ ಶಿಲ್ಪಕಲೆಯ ನಿಖರತೆ ಈ ದೇವಾಲಯದ ಪ್ರಮುಖ ವಿಶೇಷತೆಗಳಾಗಿವೆ. ದೇವಾಲಯದ ಒಳಭಾಗದಲ್ಲಿ ಕಾಣುವ ಕಲ್ಲಿನ ಸ್ತಂಭಗಳು ಮತ್ತು ಮೇಲ್ಛಾವಣಿಯ ಕೆತ್ತನೆಗಳು ಪ್ರಾಚೀನ ದಕ್ಷಿಣ ಭಾರತೀಯ ದೇವಾಲಯಗಳ ನಿರ್ಮಾಣ ಶೈಲಿಯ ಅದ್ಭುತ ಉದಾಹರಣೆಗಳಾಗಿವೆ. ಪ್ರತಿಯೊಂದು ಶಿಲ್ಪವು ಭಕ್ತಿ, ಕಲಾ ನೈಪುಣ್ಯ ಮತ್ತು ಇತಿಹಾಸದ ಮಿಶ್ರಿತವಾಗಿದೆ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನೆಂದರೆ ಇಲ್ಲಿ ನಡೆಯುವ ಹಬ್ಬಗಳು ಮತ್ತು ಧಾರ್ಮಿಕ ಆಚರಣೆಗಳು. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ದೇವಾಲಯವು ಸಾವಿರಾರು ಭಕ್ತರಿಂದ ತುಂಬಿ ತುಳುಕುತ್ತದೆ. ಆ ದಿನ ರಾತ್ರಿ ಪೂರ್ತಿ ಜಾಗರಣೆ, ವಿಶೇಷ ಪೂಜೆ, ಭಜನೆ ಮತ್ತು ಅಭಿಷೇಕಗಳು ನಡೆಯುತ್ತವೆ. ಹಾಗೆ ಪ್ರದೋಷ ಕಾಲದಲ್ಲಿ ನಡೆಯುವ ಪೂಜೆಗೂ ವಿಶೇಷ ಮಹತ್ವವಿದೆ. ಜೊತೆಗೆ ಕಾರ್ತಿಕ ಮಾಸ ಮತ್ತು ಶಿವರಾತ್ರಿ ಸಮಯದಲ್ಲಿ ದೇವಾಲಯದ ವಾತಾವರಣ ಇನ್ನಷ್ಟು ಭಕ್ತಿ ಭಾವದಿಂದ ತುಂಬಿರುತ್ತದೆ. ಈ ದೇವಾಲಯದಲ್ಲಿ ಬೆಳಗಿನ ಮತ್ತು ಸಂಜೆ ಆರತಿ ಸಮಯದಲ್ಲಿ ಸಿಗುವ ಅನುಭವವು ನಿಜವಾಗಿಯೂ ಮನಸ್ಸಿಗೆ ತುಂಬಾ ಶಾಂತಿಯನ್ನು ನೀಡುತ್ತದೆ. ಗಂಟೆ ನಾದ ಮತ್ತು ವೇದ ಮಂತ್ರಗಳ ನಡುವೆ ದೇವರ ದರ್ಶನ ಪಡೆಯುವುದು ಒಂದು ದಿವ್ಯ ಅನುಭವ. ಈ ದೇವಸ್ಥಾನಕ್ಕೆ ಮೆಟ್ರೋ, ಬಸ್ ಮತ್ತು ಖಾಸಗಿ ವಾಹನಗಳ ಮೂಲಕ ತಲುಪಬಹುದಾಗಿದೆ. ಬೆಳಗಿನ ಸಮಯದಲ್ಲಿ ಅಥವಾ ಸಂಜೆ ಆರತಿಯ ವೇಳೆಯಲ್ಲಿ ಭೇಟಿ ನೀಡಿದರೆ ದೇವಾಲಯದ ನಿಜವಾದ ಶಾಂತ ವಾತಾವರಣವನ್ನು ಅನುಭವಿಸಬಹುದು. ಈ ದೇವಸ್ಥಾನಕ್ಕೆ ಭೇಟಿ ನೀಡುವವರು ಶಿಷ್ಟಾಚಾರವನ್ನು ಪಾಲಿಸಿ ಶಾಂತವಾಗಿ ದರ್ಶನವನ್ನು ಪಡೆದು ಪಾವಿತ್ರತೆಯನ್ನು ಕಾಪಾಡುವುದು ಅತ್ಯಂತ ಮುಖ್ಯವಾಗಿದೆ. ಈ ದೇವಸ್ಥಾನದಲ್ಲಿ ಅನೇಕ ಉಪದೇವತೆಗಳ ಸನ್ನಿಧಿ ಸಹ ಇದೆ. ಶಿವಲಿಂಗದ ಜೊತೆಗೆ ಇಲ್ಲಿ ಶ್ರೀ ಕಾಮಾಕ್ಷಿ ಅಮ್ಮ, ಗಣಪತಿ, ಭೀಮೇಶ್ವರ, ನಂಜುಂಡೇಶ್ವರ, ಅರುಣಾಚಲೇಶ್ವರ, ಚಂದ್ರಮೌಳೇಶ್ವರ ಸೇರಿದಂತೆ ಹಲವು ದೇವತೆಗಳ ಸನ್ನಿಧಿಗಳು ಇಲ್ಲಿವೆ. ಈ ದೇವಾಲಯದ ಸಮೀಪದಲ್ಲಿಯೇ ಪ್ರಸಿದ್ಧ ಹಲಸೂರು ಕೆರೆ ಕೂಡ ಇದೆ. ದೇವಾಲಯ ಮತ್ತು ಕೆರೆ ಎರಡು ಸೇರಿ ಈ ಪ್ರದೇಶದ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಮಹತ್ವವನ್ನು ಹೆಚ್ಚಿಸಿದೆ. ಈ ದೇವಸ್ಥಾನದ ಪ್ರತಿಯೊಂದು ಕಲ್ಲಿನ ಶಿಲ್ಪವು ರಾಮಾಯಣ, ಮಹಾಭಾರತ ಮತ್ತು ಶಿವಪುರಾಣದ ಕಥೆಗಳನ್ನು ನೆನಪಿಸುತ್ತದೆ. ನೂರಾರು ವರ್ಷಗಳ ನಂತರವೂ ಈ ದೇವಾಲಯ ತನ್ನ ವೈಭವವನ್ನು ಉಳಿಸಿಕೊಂಡಿರುವುದು ನಿಜಕ್ಕೂ ಆಶ್ಚರ್ಯವಾಗಿದೆ. ಈ ದೇವಸ್ಥಾನವು ಬೆಂಗಳೂರಿನ ಪ್ರಮುಖ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ ಮತ್ತು
ವಾಸ್ತುಶಿಲ್ಪ ಹಾಗೂ ಇತಿಹಾಸವನ್ನು ಸಂರಕ್ಷಿಸುವ ಪ್ರಯತ್ನ ಕೂಡ ನಡೆಯುತ್ತಿದೆ. ನೀವು ಬೆಂಗಳೂರಿಗೆ ಭೇಟಿ ನೀಡಿದಾಗ ಈ ಜಾಗಕ್ಕೆ ಭೇಟಿ ನೀಡುವುದನ್ನ ಮರಿಬೇಡಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಹಾಗೆ ಈ ವಿಡಿಯೋನ ನೀವು ಲೈಕ್ ಹಾಗೆ ಶೇರ್ ಮಾಡುವುದನ್ನ ಮರಿಬೇಡಿ. ಹಾಗೆ ಈ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.